ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅಸ್ತಾಕೈಂಡ್ ಸಿರಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಅಸ್ತಾಕೈಂಡ್ ಬಂದುಬಿಟ್ಟು ಒಂದು ಶುಗರ್ ಫ್ರೀ ಮೆಡಿಸಿನ್ ಆಗಿರುತ್ತೆ. ಸೊ ಇದನ್ನು ಸಹ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮ್ಯಾನ್ಕೈಂಡ್ ಅನ್ನುವಂಥ ಒಂದು ಕಂಪ್ನಿ ಇದರ ಮ್ಯಾನುಫ್ಯಾಕ್ಚರ್ ಮಾರ್ಕೆಟಿಂಗ್ ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ನೋಡೋದ್ರೆ ನಿಮಗೆ 100 ml ನಿಮಗೆ 84-70 ಪೈಸಾ ಈ ಒಂದು ಔಷಧ ಸಿಗುತ್ತೆ. ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಕಂಟೆಂಟ್ ಬಂದುಬಿಟ್ಟು ಈಚ್ 5 ml ಕಂಟೆಂಟ್ನ ಟೆರಿಬ್ಯುಟಲೈನ್ ಸಲ್ಫೇಟ್ 1.25 mg ಇರುತ್ತೆ, ಬ್ರೋಮೋಕ್ಸಿನ್ ಬಂದುಬಿಟ್ಟು 2 mg ಇರುತ್ತೆ, ಮತ್ತು ಗುಯಿಪೆನ್ಷನ್ ಬಂದುಬಿಟ್ಟು 50 mg ಇರುತ್ತೆ, ಮತ್ತು ಸಾರ್ಬಿಟಲ್ ಅಂದರೆ ಅದಕ್ಕೆ ಸಫಿಷಿಯೆಂಟ್ ಕ್ವಾಂಟಿಟಿ ಬೇಸನ್ನು ಆ್ಯಡ್ ಮಾಡಿರ್ತಾರೆ ಸ್ನೇಹಿತರೆ. ಮತ್ತು ಇದೆಲ್ಲ ಯಾವುದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂದರೆ ಈ ಒಂದು ಕಂಟೆಂಟ್ಗಳು ಇದಕ್ಕೆಲ್ಲ ಕೆಟಗರಿಲಿ ಬರ್ತಾವಪ್ಪ ಅಂದರೆ ಟೆರಿಬ್ಯುಟಲೈನ್ ಸಲ್ಫೇಟ್ ಬಂದುಬಿಟ್ಟು ಒಂದು ಬ್ರಾಂಕೋಡೈಲೇಟರ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಬ್ರೋಮೋಹೆಕ್ಸಿನ್ ಬಂದುಬಿಟ್ಟು ಒಂದು ಮ್ಯೂಕೋಲೈಟಕ್ಕೆ ಕೆಲಸ ಮಾಡುತ್ತೆ, ಮತ್ತು ಗುಯಿಪೆನ್ಷನ್ ಬಂದುಬಿಟ್ಟು ಒಂದು ಎಕ್ಸ್ಪೆಕ್ಟೋನೆಂಟಾಗಿ ಈ ಒಂದು ಸಿರಪ್ಪಲ್ಲಿ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ಇದರ ಒಂದು ಬೆನಿಫಿಟ್ಸ್ ಯೂಸಸ್ಸನ್ನು ತೆಗೆದುಕೊಳ್ಳೋದಾದ್ರೆ ಸ್ನೇಹಿತರೆ, ಇದು ಪ್ರೊಡಕ್ಟಿವ್ ಕಫ ಅಂತಂದ್ರೆ ಕಫ ಇರುತ್ತಲ್ಲ, ಸೊ ಅದು ಕರಗಿಸುತ್ತೆ. ಇದು ಬ್ರಾಂಕೋಲೈಟರಾಗಿ ಕೆಲಸ ಮಾಡುತ್ತೆ, ಮಿಕೋಲೈಟಿಗಾಗಿ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ಒಂದು ಕಫ ಜಾಸ್ತಿ ಇರುತ್ತೆ, ಕೆಮ್ಮು ಜೊತೆ ಕಫ ಇರ್ತಂದ್ರೆ ಈ ಒಂದು ಸಿರಪ್ಪನ್ನು ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಏನಾದರೂ ಒಂದು ಅಲರ್ಜಿಕ್ ಸಿಮ್ಟಮ್ಸ್ ಇತ್ತು, ಒಂದು ಸ್ನೀಸಿಂಗ್, ರನ್ನಿಂಗ್ ನೋಸ್, ವಾಟರ್ ಐಸ್, ಥ್ರೋಟ್ ಇರಿಟೇಷನ್, ಮತ್ತು ಕಂಜೆಕ್ಷನ್ ಆಫ್ ನೋಸ್ ಇತ್ತಂದ್ರೆ ಅದನ್ನು ಸಹ ಈ ಒಂದು ಸಿರಪ್ಪನ್ನು ಏನು ಮಾಡ್ತದೆ, ಕಡಿಮೆ ಮಾಡ್ತದೆ ಸ್ನೇಹಿತರೆ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಇದು ಎಲ್ಲಿರ್ಬೋದು ಸ್ಟೋರೇಜ್ ಅಂದರೆ ಇದು 30°C ಒಳಗಡೆ ಇಡಬೇಕಾಗತ್ತೆ, ಮತ್ತು ಲೈಟಿಂದ ಪ್ರೊಟೆಕ್ಷನ್ ಅಂದರೆ ಲೈಟಿಂದ ದೂರ ಇಡಬೇಕಾಗತ್ತೆ ಈ ಒಂದು ಸಿರಪ್ ಬಂದುಬಿಟ್ಟು. ಮತ್ತು ಇದರ ಒಂದು ಡೋಸೇಜ್ ಡ್ಯೂರೇಷನ್ ನೋಡೋದು ಸಹ ಇನ್ ಜನರಲಾಗಿ ನಾವು ಹೇಳೋದಾದ್ರೆ ಸಹ ನಾರ್ಮಲ್ ಅಡಲ್ಟ್ ಪೇಷಂಟ್ಗೆ ಹೆಲ್ದಿ ಇರುವಂಥ ಅಂದರೆ ಕೆಮ್ಮ ಹೆಲ್ದಿ ಯಾವುದೇ ರೀತಿ ಡಿಸೀಸ್ ಇಲ್ಲದೆ ಇರುವಂಥ ಪೇಷಂಟ್ಗೆ 10 ml ಮಿನಿಮಮ್ 3 ಟೈಮ್ ತೆಗೆದುಕೊಳ್ಬೋದು. 18 ವರ್ಷ ಮೇಲ್ಪಟ್ಟ ವ್ಯಕ್ತಿಗೆ 10 ml 3 ಟೈಮ್ ತೆಗೆದುಕೊಳ್ಬೇಕಾಗುತ್ತೆ. ಸಣ್ಣ ಮಕ್ಕಳಿಗಾದ್ರೆ ಅಂದರೆ 12-18 ವರ್ಷ ಆದರೆ 5 ml 3 ಟೈಮ್ ತೆಗೆದುಕೊಂಡ್ರೆ ಬೆಸ್ಟ್, ನಿಮ್ಮ ಕಫಾನ ಕಡಿಮೆ ಆಗ್ತದೆ. ಸೊ ಇನ್ ಕೇಸ್ ಏನಾದರೂ ಡಿಸೀಸಸ್ ಇತ್ತಂದರೆ ಒಂದು ಡಯಾಬಿಟಿಕ್, BP, ಮತ್ತು ಥೈರಾಯ್ಡ್, ಮತ್ತು ಮತ್ತು ಏನೋ ಪ್ರೆಗ್ನೆಂಟ್ ಇತ್ತು, ಮತ್ತು ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆಂಟ್, ಬ್ರೆಸ್ಟ್ ಫೀಡಿಂಗ್, ಕಿಡ್ನಿ ಏನಾದರೂ ಪ್ರಾಬ್ಲಮ್ ಇತ್ತು, ಸೊ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಈ ಒಂದು ಡೋಸೇಜನ್ನು ನೀವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಅಂದ್ರೆ ಏನೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಸ್ ಅಂತ ನಾಸಿಯಾ, ವಾಮಿಟಿಂಗ್, ಡಯೂರಿಯಾ, ಡಿಸಿನೆಸ್, ಇಂಡೈಜೆಷನ್, ಬ್ಲೋಟಿಂಗ್, ಹೆಡ್ಏಕ್, ಮತ್ತು ಆ್ಯಪಿಟೈಟ್ ಆಗುತ್ತೆ. ಕಾಮನ್ ಸೈಡ್ ಎಫೆಕ್ಟ್ಗಳು. ಸೊ ಇವೇನು ತೊಂದರೆ ಇಲ್ಲ, ಇವೇನು ಕಡಿಮೆ ಆಗ್ತಾವೆ. ಇನ್ ಕೇಸ್ ಜಾಸ್ತಿ ಆಗ್ತಾಯಿತ್ತು ಅಂದರೆ ಡಿಸ್ಕಂಟಿನ್ಯೂ ಮಾಡಿ ಈ ಒಂದು ಸಿರಪ್ಪನ್ನು ಕನ್ಸ್ಯೂಮ್ ಮಾಡೋದನ್ನು ಡಾಕ್ಟ್ರಿಗೆ ಮತ್ತೆ ತೋರಿಸ್ಕೋದು ಒಳ್ಳೆಯದಂತ ಹೇಳ್ತೇನೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.